ಧರ್ಮಸ್ಥಳದ ವಿಚಾರವಾಗಿ ಎಸ್ಐಟಿ ತನಿಖೆ ನಡೀತಾ ಇರುವಂತಹದ್ದು. ಈ ವಿಚಾರವನ್ನ ವಿರೋಧ ಪಕ್ಷಗಳ ಸದಸ್ಯರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೆ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಸರ್, ಈಗ ಶಾಸಕ ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ಇದರಲ್ಲಿ ಕಾಂಗ್ರೆಸ್ ಕೈವಾಡ ಇದೆ, ಮತ್ತೆ ಮುಸ್ಲಿಮ್ಸ್ ಕೈವಾಡ ಇದೆ, ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಈ SIT ತನಿಖೆ ಮತ್ತೆ ಇದರಿಂದ ಮುಂದೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತೆ ವಿಧಾನಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಚರ್ಚೆನ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡಿ, SIT ಕೊಟ್ಟಿರುವಂಥದ್ದು ನಮ್ಮ ಧರ್ಮಸ್ಥಳದಲ್ಲಾಗಿರುವಂಥ ಸೌಜನ್ಯ ಕೇಸ್ ಇರ್ಬೋದು ಅಥವಾ ಇತರೆ ಇದರಿಂದ ಗೊಂದಲವನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಹೋರಾಟ ಮಾಡಿದರು ಮತ್ತು ಕೆಲವೊಂದು ರಗಳೆಗಳಾಯಿತು, ಹೊಡೆದಾಟ ಅದು, ಬೇರೆ ಬೇರೆ ಘಟನೆಗಳು ಬಂದ ನಂತರ ಎಲ್ಲ ಚಿಂತನೆ ಮಾಡಿಬಿಟ್ಟು ನಾವು SIT ಕೊಡಬೇಕಂತ ತೀರ್ಮಾನ ಮಾಡಿದ್ಬಿಟ್ರೆ ಬೇರೆ ಉದ್ದೇಶ ಯಾವುದೂ ಇಲ್ಲ. ಯಾವುದೇ ಹಿಂದೂಗಳು ಬಿಟ್ಟು ಬೇರೆ ಯಾವುದೇ ಇದೆಯಲ್ಲ ಇದಾವಲ್ಲ ಎಂತ ಅವು ಯಾವುದೂ ಇಲ್ಲ, ಯಾವುದೇ STP ಯಾವುದೂ ಇಲ್ಲ. ಕೇವಲ ನಮ್ಮ ಸರ್ಕಾರದಲ್ಲಿ ಏನು ತನಿಖೆ ಇದೆ ಅದು ಸಾಧಾರಣವಾಗಿ ಏನಿದೆ ಅದು ಸಹಜವಾಗಿ ಸರ್ಕಾರ ಮಾಡುವಂಥದ್ದು. ಸುಮ್ಮನೆ ಇವರು ಈ ಧರ್ಮಸ್ಥಳವನ್ನು ತೆಗೆದುಕೊಂಡು ಹಿಂದುತ್ವವನ್ನು ಮಾಡಲಿಕ್ಕೋಸ್ಕರ ಈ ಸುನೀಲ್ ಕುಮಾರ್ ಮತ್ತು ಇತರರು ಮಾಡುವಾಗ ಒತ್ತಾಯ ಹಾಕಿರ್ಬೋದು ಬಿಟ್ಟರೆ ಯಾವ ಉದ್ದೇಶ ಇಲ್ಲ. ಹಾಗಾದರೆ ಇವರು ಹೇಳ್ತಾರಲ್ಲ, ಇದೇ ಇವತ್ತು ಪೆರಾಸ್ಮೆಸಾ ಕೇಸ್ ಹಿಂದೆ ನಡೀತು, ನಿಮ್ಗೆ ಗೊತ್ತಿರ್ಬೋದು. ಪೆರಾಸ್ಮೆಸಾ ಕೇಸಲ್ಲಿ ಹಿಂದೆ ಇದೇ ಥರ ಆದಾಗ ಗಲಾಟೆ ಆಗಿ ತುಂಬ ಹೋರಾಟ ಆಗಿ ಇದೇ BJP ಕೂಗಾಡಿ ಅರ್ಚಾಡಿ ಇಡೀ ಬೆಂಕಿ ಹಚ್ಚಿದ್ರು ಎಲ್ಲ ಕಡೆ, ಒಂದು 3-4 ಜಿಲ್ಲೆ. ಅದೇನಾಯಿತು ಇವತ್ತು? ಪೆರಾಸ್ಮೆಸಾ ನಾವು CBI ಕೊಟ್ಟಿವಿ. CBI ಅದೇ ಅವ್ರದೇ ತನಿಖೆ ಸಂಸ್ಥೆ, ಅದು ಸಹಜ ಕೊಲೆ ಅಂತ ಬಂತು. ಅವಾಗ ಏನಾಯಿತು ಹೇಳಿ, ಅಂದರೆ ಅಲ್ಲಿವರೆಗೆ ಬೆಂಕಿ ಹಚ್ಚಿಬಿಟ್ಟು ಇವರು ಅಧಿಕಾರ ತಗೊಂಡ್ರು. ಅವತ್ತು ಇಡೀ ದಕ್ಷಿಣ ಕನ್ನಡ ಕಾರವಾರ ಭಾಗದಲ್ಲೆಲ್ಲ BJP ಬಂದ್ಬಿಡ್ತು. ಅಂದರೆ ಈ ಥರ ಗೊಂದಲ ಆಗಬಾರ್ದು ಅಂತೇಳಿ ಅಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳು, ಬೇರೆ ಯಾವುದೇ ಮುಸ್ಲಿಮ್ಸ್ ಇರ್ಬೋದು, ಇನ್ನೊಬ್ಬರು ಯಾರ್ದು ಪಾತ್ರ ಇಲ್ಲ ಅಲ್ಲಿ, ಯಾರ್ದು ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಯಾಕಂದರೆ ಧರ್ಮಸ್ಥಳದ ಒಂದು ಹೆಸರಿದೆ, ಕಾಶಿ ಹೇಳೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ನಂಬಿಕೆ ವಿಶ್ವಾಸ ಇರುವಂಥ ಶ್ರದ್ಧಾ ಪ್ಲೇಸ್ ಅದಿದೆ. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಗೌರವ ಇದೆ ಅವರ ಒಂದು ಕೆಲಸದ ಮೇಲೆ. ಹಂಗಾಗಿ ಆ ಥರ ವಾತಾವರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. SIT ಅವ್ರು ಏನು ಅವರು ವರದಿಯನ್ನು ಮಧ್ಯಂತರ ಕೊಡೋಕ್ಕೆ ಬರೋದಲ್ಲ, ಮಧ್ಯಂತರ ವರದಿ ಕೊಡಲಿಕ್ಕೆ ಏನು ಇದಲ್ಲ. ಇವತ್ತು ಏನು ಸ್ವಲ್ಪ ದಿನದಲ್ಲಿ ಮುಗಿಸಿ ವರದಿಯನ್ನು ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಅನಾಮಿಕ ದೂರುದಾರನ ಬಗ್ಗೆ BJP ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಆತ ಡೈಲಿ ಒಂದೊಂದು ಸ್ಥಳಗಳ ತೋರಿಸ್ತಾ ಇದ್ದಾನೆ. ಈಗ ಬಾಹುಬಲಿ ಬೆಟ್ಟವನ್ನು ತೋರಿಸಿದ್ದಾರೆ, ನೆಕ್ಸ್ಟ್ ಮಂಜುನಾಥನ ಗರ್ಭಗುಡಿಗೆ ಹೋಗ್ತಾರೆ, ಅದನ್ನು ಅಗೇಕಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಆ ಥರ ಇಲ್ಲ. ಧರ್ಮಸ್ಥಳದ ಇದಕ್ಕೆ ಖಂಡಿತ ಒಳಗಡೆ ಬರುವಂಥದ್ದು ಯಾವುದೇ ಘಟನೆಗಳು ಕಳ್ಸಂಗಿಲ್ಲ. ಆ ಥರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿವರೆಗೆ ಏನಾಗಿದೆ ನೋಡಿ, ಏನು ಅನಾಮಿಕ ಇದ್ದಾನೆ ಅವನಿಗೆ ಏನು ಇದಿದೆ ಅವನ್ನೆಲ್ಲ ನೋಡ್ಕೊಂಡು ಮಾಡೋದು ಒಳ್ಳೆಯದು. ಯಾಕಂದರೆ ಸುಮ್ಮನೆ ಗೊಂದಲ ಮಾಡೋವಂಥದ್ದು ಬೇಡ. ಅವನೇನಾದ್ರು ತಪ್ಪಿಸ್ತಾ ಇರ್ತಾರೆ, ಅವನಿಗೂ ಬಿಡಬಾರ್ದು, ಅವ್ನು ನೇಣಿ ಹಾಕ್ಬೇಕು. ಯಾಕಂದರೆ ಗೊಂದಲ ಸೃಷ್ಟಿಯಾಗಿ ಅವ್ನು ಮಾಡಿದರೆ ಅವನು ಬಿಡೋ ಸಾಧ್ಯನೇ ಇಲ್ಲ. ಅದನ್ನು ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ನೋಡ್ಕುವಂಥದ್ದು ಸರ್ಕಾರ ಮಾಡಬೇಕು. ಅಂದರೆ ಆತ ಹೇಳಿದಂತೆ ಅಸ್ಥಿ ಪಂಜರಗಳು ಸಿಗಲಿಲ್ಲ ಅಂತಂದರೆ ಅವನಿಗೂ ಶಿಕ್ಷೆ ಕೊಡಬೇಕು ಅಂತ ಹೇಳಬೇಕು. ಅವನೇ ಯಾಕೆ ಸುಮ್ಮನೆ ಇಲ್ದಂದು ಗೊಂದಲ ಹಾಕಿದ್ದಾನೆ, ಇವತ್ತು ಗೊಂದಲ ಮಾಡಿದ್ರಿಂದ ಅವನ ಮೇಲೂ ಶಿಕ್ಷೆ ಆಗಬೇಕನ್ನೋದು ನನ್ನ ಉದ್ದೇಶ. ಅಂದರೆ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಈ ವಿಚಾರ ಅನ್ನುವಂಥ ನಿಟ್ಟಿನಲ್ಲಿ BJP ಅವರು ಇರ್ಬೋದು. ಅವ್ರಿಗೆ ಏನಾಗಿದೆ, ಇವತ್ತು ಯಾವುದೇ ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಯಾವುದೋ ಇದಿಲ್ಲ. ಇದೊಂದು ಹಿಂದುತ್ವ ಅಂತ ತಿಳ್ಕೊಂಡು ಧರ್ಮಸ್ಥಳ ಹಿಡ್ಕೊಂಡು ಹೊರಡಕ್ಕೆ ನೋಡಿದ್ದಾರೆ. ಇದೆಲ್ಲ ನಾವು ಯಾವತ್ತೂ ಆ ಥರ ಹಸ್ತಕ್ಷೇಪ ಮಾಡೋದಿಲ್ಲ, ನಮ್ಮ ಸರ್ಕಾರ ಮಾಡೋದಿಲ್ಲ, ನಾವು ಮಾಡಲ್ಲ. ನಾವು ಧರ್ಮಸ್ಥಳ ಪರವಾಗೇ ಇದ್ದವರು. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.